ಎಲ್ಲರಿಗೂ ನಮಸ್ಕಾರ. ಅಂಬರೀಷ್ ಅವರು 29 ಮೇ 1952ರಲ್ಲಿ ಜನಿಸಿದರು. ಇವರು ಕನ್ನಡ ಚಲನಚಿತ್ರದ ನಟ ಮತ್ತು ರಾಜಕಾರಣಿ. ಅವರು ಅಂದಿನ ಮೈಸೂರು ರಾಜ್ಯದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಜನಿಸಿದರು. ಮೈಸೂರಿನಲ್ಲಿ ಉನ್ನತ ಶಿಕ್ಷಣವನ್ನು ಪಡೆದರು. ಮೊದಲು ಚಲನಚಿತ್ರಗಳಲ್ಲಿ ಖಳನಾಯಕನ ಪಾತ್ರಗಳನ್ನು ನಿರ್ವಹಿಸಿದರು ಮತ್ತು ನಂತರ ನಾಯಕರಾದರು. 200ಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ನಟಿಸಿದರು. 1994ರಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೇರಿದರು. 1996ರ ಚುನಾವಣೆಯಲ್ಲಿ ಪಕ್ಷದ ಟಿಕೆಟ್ ಸಿಗದ ನಂತರ ಅವರು ಜನತಾ ದಳ ಪಕ್ಷಕ್ಕೆ ಸೇರ್ಪಡೆಗೊಂಡರು ಮತ್ತು 1998ರಲ್ಲಿ ಮಂಡ್ಯ ಕ್ಷೇತ್ರದಿಂದ ವಿಧಾನಸಭಾ ಸದಸ್ಯರಾಗಿ ಆಯ್ಕೆಯಾದರು. ಅವರು ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. 2 ಅವಧಿಗೆ ಮಂಡ್ಯ ಸಂಸದೀಯ ಕ್ಷೇತ್ರದಿಂದ ಸಂಸದರಾಗಿ ಆಯ್ಕೆಯಾದರು. ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. 2 ಅವಧಿಗೆ ಮಂಡ್ಯ ಸಂಸದೀಯ ಕ್ಷೇತ್ರದಿಂದ ಸಂಸದರಾಗಿ ಆಯ್ಕೆಯಾದರು. 14ನೇ ಲೋಕಸಭೆಯಲ್ಲಿ ಪ್ರಸಾರ ಸಚಿವರಾಗಿ ರಾಜ್ಯ ಸೇವೆ ಸಲ್ಲಿಸಿದ್ದಾರೆ. 2009ರಲ್ಲಿ ಸೋತರು. ಅವರು ತೆಲುಗಿನ ಜನಪ್ರಿಯ ನಟಿ ಸುಮಲತಾ ಅವರನ್ನು ವಿವಾಹವಾದರು. ಅವರಿಗೆ ಅಭಿಷೇಕ್ ಎಂಬ ಮಗನಿದ್ದಾನೆ. ಅವರೊಬ್ಬ ಸಿನಿಮಾ ನಟ. ಕನ್ನಡದ ರೆಬಲ್ ಸ್ಟಾರ್ ಎಂದೇ ಖ್ಯಾತರಾಗಿರುವ ಇವರು ಅಭಿಮಾನಿಗಳು ಅವರನ್ನು ಪ್ರೀತಿಯಿಂದ ಅಂಬಿ ಎಂದು ಕರೆಯುತ್ತಾರೆ. ಹುಚ್ಚೇಗೌಡ ಮತ್ತು ಪದ್ಮಮ್ಮ ದಂಪತಿಯ 7 ಮಕ್ಕಳಲ್ಲಿ 6ನೇಯವರಾಗಿ ಜನಿಸಿದರು. ಅವರ ನಿಜವಾದ ಹೆಸರು ಅಮರನಾಥ್. ಇವರ ಪ್ರಾಥಮಿಕ ಶಿಕ್ಷಣ ಮಂಡ್ಯ ಪಟ್ಟಣದಲ್ಲಿ ನಡೆದಿದೆ. ನಂತರ ಮೈಸೂರಿನಲ್ಲಿ ಉನ್ನತ ಶಿಕ್ಷಣ ಪಡೆದರು. ಕನ್ನಡ ಚಿತ್ರರಂಗದ ಖ್ಯಾತ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಅವರು ತಮ್ಮ ನಾಗರಹಾವು ಚಿತ್ರದಲ್ಲಿ ನಾಯಕನ ಪಾತ್ರಕ್ಕೆ ಸರಿಯಾದ ಹೊಸ ನಟನನ್ನು ಹುಡುಕುತ್ತಿರುವಾಗ ಅಂಬರೀಷ್ ಅವರನ್ನು ಆಯ್ಕೆ ಮಾಡಿದರು. ಹೀಗಾಗಿ ಅವರು 1972ರಲ್ಲಿ ಚಲನಚಿತ್ರಗಳಿಗೆ ಪಾದಾರ್ಪಣೆ ಮಾಡಿದರು. ನಾಗರಹಾವು ಚಿತ್ರದ ಮೂಲಕ ವಿಷ್ಣುವರ್ಧನ್ ನಾಯಕರಾಗಿ ಪರಿಚಯವಾದರು. ಅಂದಿನಿಂದ ಅಂಬರೀಷ್ ಹಲವು ಕನ್ನಡ, ತಮಿಳು, ಮಲಯಾಳಂ, ತೆಲುಗು ಮತ್ತು ಹಿಂದಿ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಅವರು ಅತಿ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದರು. ಆಂಧ್ರಪ್ರದೇಶ ಸರ್ಕಾರ NTR ಪ್ರಶಸ್ತಿ, ಫಿಲ್ಮ್ ಫೇರ್ ಅತ್ಯುತ್ತಮ ನಟ ಪ್ರಶಸ್ತಿ, ಫಿಲ್ಮ್ ಫೇರ್ ಜೀವಮಾನ ಸಾಧನೆ ಪ್ರಶಸ್ತಿ, ಕರ್ನಾಟಕ ಸರ್ಕಾರದಿಂದ ವಿಷ್ಣುವರ್ಧನ್ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಅವರ ಪತ್ನಿ ಸುಮಲತಾ ಮತ್ತು ಪುತ್ರ ಅಭಿಷೇಕ್ ಗೌಡ ಕೂಡ ಸಿನಿಮಾ ನಟರು. 2014ರಿಂದ ಅವರಿಗೆ ಶ್ವಾಸಕೋಶದ ಸಮಸ್ಯೆ ಇದೆ. ನವೆಂಬರ್ 24, 2018ರಲ್ಲಿ ಶನಿವಾರ ಸಂಜೆ ಅವರ ಸ್ಥಿತಿ ಹದಗೆಟ್ಟಿತು ಮತ್ತು ಅವರನ್ನು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಸ್ಥಳಾಂತರಿಸಲಾಯಿತು. ICUನಲ್ಲಿ ಚಿಕಿತ್ಸೆ ಆರಂಭಿಸಿದ ಕೆಲವೇ ಹೊತ್ತಿನಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಅಂಬರೀಷ್ ಅವರು ತಮ್ಮ ಸುತ್ತಮುತ್ತಲಿನ ಅತ್ಯಂತ ಚಿಲ್ ಜನರಲ್ಲಿ ಒಬ್ಬರು ಎಂಬುದು ಎಲ್ಲ ಉದ್ಯಮದ ಒಳಗಿನ ಸಾಮಾನ್ಯ ಅಭಿಪ್ರಾಯವಾಗಿದೆ. ಅವರ ಸಂತೋಷದ, ಅದೃಷ್ಟ ಸ್ವಭಾವವು ಅವರ ವೃತ್ತಿ ಜೀವನದ ಆರಂಭದಿಂದಲೇ ಸ್ಪಷ್ಟವಾಗಿತ್ತು. 1981ರ ಅಂಥ ಚಿತ್ರ ಅವರನ್ನು ಅವರ ಗುರಿಯ ಹಾದಿಯಲ್ಲಿ ಹೊಂದಿಸಿತು ಮತ್ತು ಅದರ ನಂತರ ಅಂಬರೀಷ್ ಅವರು ನಾಯಕರಾಗಿ ಹಲವಾರು ಯಶಸ್ಸನ್ನು ಕಂಡರು. ಇಂಡಸ್ಟ್ರಿ ಹಿಂದೆಂದೂ ಕಂಡಿರದ ದೊಡ್ಡ ಸೂಪರ್ ಸ್ಟಾರ್ಗಳಲ್ಲಿ ಒಬ್ಬರಾಗಲು ಅವರನ್ನು ಕೆಡವಿದರು. ಅಂಬರೀಷ್ ಅವರ ಮಹಾನ್ ವ್ಯಕ್ತಿತ್ವವು ಅವರಿಗೆ ಭಾರತೀಯ ಚಿತ್ರರಂಗದ ಆತ್ಮೀಯ ಸ್ನೇಹಿತರನ್ನು ತಂದುಕೊಟ್ಟಿದೆ. ಸೂಪರ್ ಸ್ಟಾರ್ಗಳಾದ ರಜನಿಕಾಂತ್, ಮೋಹನ್ ಬಾಬು, ಚಿರಂಜೀವಿ ಮುಂತಾದವರು ಈ ಗಣ್ಯರ ಪಟ್ಟಿಗೆ ಸೇರುತ್ತಾರೆ. ಇವರು ಅತ್ಯುತ್ತಮವಾಗಿ ನಟಿಸಿದಂತಹ ಚಲನಚಿತ್ರಗಳು ನಾಗರಹಾವು, ಸೀತೆಯಲ್ಲ ಸಾವಿತ್ರಿ, ಒಳ್ಳೆಯದಾಗಲಿ, ದೇವರ ದೇವಸ್ಥಾನ, ಪಡುವಾರಳ್ಳಿ ಪಾಂಡವರು, ಅಮರನಾಥ, ಸ್ನೇಹ ಸೇಡು, ರಂಗನಾಯಕಿ, ಅವಳ ಹೆಜ್ಜೆ, ಭರ್ಜರಿ ಬೇಟೆ, ರಾಜ ಮಹಾರಾಜ, ಟೋನಿ, ಮೃಗಾಲಯ, ಮಸಣದ ಹೂವು, ಗಂಡು ಬೇರುಂಡ, ಗಜೇಂದ್ರ, ಮಮತೆಯ ಮಡಿಲು, ಚದುರಂಗ, 7 ಸುತ್ತಿನ ಕೋಟೆ, ಸೋಲಿಲ್ಲದ ಸರದಾರ, ಒಲವಿನ ಉಡುಗೊರೆ, ಹಬ್ಬ, ಬ್ರಹ್ಮ ವಿಷ್ಣು ಮಹೇಶ್ವರ, ಪೂರ್ಣಚಂದ್ರ, ಜೈ ಕರ್ನಾಟಕ, ರಾಣಿ ಮಹಾರಾಣಿ, ಸಪ್ತಪದಿ, ಒಡ ಹುಟ್ಟಿದವರು, ಮಂಡ್ಯದ ಗಂಡು, ಶ್ರೀ ಮಂಜುನಾಥ, ವಾಯುಪುತ್ರ, ಕುರುಕ್ಷೇತ್ರ, ಅಂಬಿ ನಿನಗೆ ವಯಸ್ಸಾಯ್ತು, ಶ್ರೀ ಕ್ಷೇತ್ರ, ಆದಿಚುಂಚನಗಿರಿ, ಅಂಬರೀಷ, ಅಣ್ಣ ಅವರು, ಗೌಡ್ರು, ಮೇಘಮಂದಾರ, ರಂಗೇನಹಳ್ಳಿಯಾಗಿ ರಂಗಾದ ರಂಗೇಗೌಡ, ಅರಣ್ಯದಲ್ಲಿ ಅಭಿಮನ್ಯು, ನೀನು ನಕ್ಕರೆ ಹಾಲು ಸಕ್ಕರೆ, ನವದೆಹಲಿ, ಅಜಿತ್, ಭರವಸೆ, 3 ಜನ್ಮಗಳು, ಜಗ್ಗು, ಚಕ್ರವ್ಯೂಹ, ಅವಳ ಹೆಜ್ಜೆ, ಸ್ನೇಹಿತರ ಸವಾಲ್, ಇನ್ನೂ ಅನೇಕ ಅತ್ಯುತ್ತಮ ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ. ಅಜ್ಜ, ತಂದೆಯ ಹೆಸರು ಟಿ. ಚೌಡಯ್ಯ. ಚೌಡಯ್ಯ ಸ್ಮಾರಕ ಭವನ ಮತ್ತು ಬೆಂಗಳೂರಿನ ಚೌಡಯ್ಯ ರಸ್ತೆಯನ್ನು ನಿರ್ಮಿಸಿದ ಪೌರಾಣಿಕ ಪಿಟೀಲು ವಾದಕ. ಸುಮಲತಾ ಸಹನಟಿಯಾಗಿ ಆಹುತಿ, ಅವತಾರ, ಪುರುಷ, ಶ್ರೀ ಮಂಜುನಾಥ ಮತ್ತು ಕಲ್ಲರಳಿ ಹೂವಾಗಿ ರಾಷ್ಟ್ರ ಪ್ರಶಸ್ತಿ ಪಡೆದರು. ಮೊದಲ ಹಿಟ್ ಚಿತ್ರ ಅಂಥ 1980ರಲ್ಲಿ ರಾಜೇಂದ್ರ ಸಿಂಗ್ ಬಾಬುರವರು ನಿರ್ದೇಶನ. ರೆಬಲ್ ಸ್ಟಾರ್ ಎಂದು ಕರೆಯಲಾಗುತ್ತದೆ ಚಕ್ರವ್ಯೂಹ ಚಿತ್ರದಿಂದ. ಕೊನೆಯ ಚಲನಚಿತ್ರ ಕುರುಕ್ಷೇತ್ರ 2018ರಲ್ಲಿ. ಗೌರವ ಡಾಕ್ಟರೇಟ್ ಧಾರವಾಡ ವಿಶ್ವವಿದ್ಯಾಲಯ 2013ರಲ್ಲಿ. ಜೀವಮಾನ ಸಾಧನೆ ಪ್ರಶಸ್ತಿ 2012ರಲ್ಲಿ. TV9 ಜೀವಮಾನ ಸಾಧನೆ ಪ್ರಶಸ್ತಿ 2012 ಸೈಮಾ. ಕರ್ನಾಟಕ ಸರ್ಕಾರದಿಂದ ಡಾಕ್ಟರ್ ವಿಷ್ಣುವರ್ಧನ್ ಪ್ರಶಸ್ತಿ. ಅತ್ಯುತ್ತಮ ನಟ ಫಿಲ್ಮ್ ಫೇರ್ ಪ್ರಶಸ್ತಿ ಒಲವಿನ ಉಡುಗೊರೆಗಾಗಿ. ಜೀವಮಾನ ಸಾಧನೆ ಪ್ರಶಸ್ತಿ ಫಿಲ್ಮ್ ಫೇರ್ 2009. ಆಂಧ್ರಪ್ರದೇಶದಿಂದ ನಂದಿ ಪ್ರಶಸ್ತಿ 2009. ಆಂಧ್ರಪ್ರದೇಶದಿಂದ NTR ರಾಷ್ಟ್ರೀಯ ಪ್ರಶಸ್ತಿ 2005. ಅತ್ಯುತ್ತಮ ಪೋಷಕ ನಟ ಮಸಣದ ಹೂವು 1985, 1986. ಅತ್ಯುತ್ತಮ ನಟ ಅಂತ 1982ರಲ್ಲಿ.
ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅಂಬರೀಷ್ ಅವ್ರ ಬಗ್ಗೆ ಇಷ್ಟು ಮಾಹಿತಿಗಳನ್ನು ತಿಳಿಸ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಮಾಹಿತಿಗಳು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.